ಕಾರ್ಯಾಚರಣೆಗೆ ನಾವು ಸ್ವಾಗತ ಬಯಸ್ತೀವಿ. ಯಾಕಂದ್ರೆ ಬೆಳೆಸೋದು, ಕೆರೆ ಉಳಿಸೋದು, ಕೆರೆ ಸಂರಕ್ಷಣೆ ಮಾಡದೇ ಇದ್ರೆ ಮುಂಬರೋ ದಿನಗಳಲ್ಲಿ ಅಂತರ್ಜಲ ಮಟ್ಟ ಕುಸಿಯುತ್ತೆ. ಆ ಅಂತರ್ಜಲ ಮಟ್ಟ ಕುಸಿದಾಗ ಏನಾಗುತ್ತೆ ಅಂದ್ರೆ ಎಲ್ಲ ಕೂಡ ಬರ ಸ್ಟಾರ್ಟ್ ಆಗುತ್ತೆ. ಇದರಿಂದ ನಾವು ಇವಾಗಲೇ ಎಚ್ಚೆತ್ಕೊಂಡು ಏನು ಜಲ ಮಟ್ಟ ಯಾವ ತರ ನಾವು ಅಭಿವೃದ್ಧಿ ಪಡಿಸ್ಬೇಕು, ಕೆರೆ ಸಂರಕ್ಷಣೆ ಯಾವ ತರ ಮಾಡಬೇಕು, ಗಿಡಗಳನ್ನ ಯಾವ ತರ ಬೆಳೆಸಬೇಕು, ಪರಿಸರವನ್ನು ಯಾವ ತರ ನಾವು ಇಟ್ಕೊಳ್ಬೇಕು, ಇದೆಲ್ಲ ಮುಂಬರುವ ಪೀಳಿಗೆಗೆ ನಾವು ಕೊಡುವಂತ ಕೊಡುಗೆ. ನಾವು ಇವಾಗ ಏನಾದ್ರೂ ಎಚ್ಚೆತ್ಕೊಳ್ದೆ ಇದ್ರೆ ನಮಗೆ ಬಹುಶಃ ನೀವು ನೋಡಿರ್ಬೋದು ಡೆಲ್ಲಿಯಲ್ಲಿ ಯಾವ ತರ ಪರಿಸ್ಥಿತಿ ಆಯ್ತು ಅಂತ. ಇದೇ ತರ ನಮ್ಮ ಇದರಲ್ಲೂ ಕೂಡ ಮುಂದುವರಿಬಹುದು. ಇದು ಒಳ್ಳೆ ಹಸಿರು ನ್ಯಾಯಾಲಯದ ಒಂದು ತೀರ್ಪು, ಒಳ್ಳೆ ವಿಚಾರ. ಅದರಲ್ಲೂ ಸಹ ನಮ್ಮ ಡಿ ಸಿ ಅವರು ಮತ್ತೆ ಡಿ ಸಿ ಅವರ ಆದೇಶದ ಮೇರೆಗೆ ಏನು ಇವಾಗ ನಮ್ಮ ದಂಡಾಧಿಕಾರಿಗಳಾದಂತಹ ತಹಸೀಲ್ದಾರ್ ಮೇಡಮ್ನವರು, ಅದರ ಒಟ್ಟಿಗೆ ನಮ್ಮ ಇ ಒ ಸಾಹೇಬರು ಹಾಗೂ ನಮ್ಮ ಗ್ರಾಮ ಪಂಚಾಯತಿನಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲರೂ ನಮ್ಮ ಪಿ ಡಿ ಒ ಸಾಹೇಬರು ಎಲ್ಲರೂ ಸೇರಿಕೊಂಡು ಈ ಒಂದು ಮಹತ್ತರವಾದ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ನಾನು ಇಷ್ಟೇ ಹೇಳೋದು, ಎಲ್ಲ ಎಲ್ಲರಲ್ಲೂ ಸಹ ಹೇಳ್ತೀವಿ, ಒಂದು ಈಗೋ ಬಿಟ್ಬಿಡಿ, ಕೆರೆಯನ್ನು ಉಳಿಸುವಲ್ಲಿ ತಾವು ಕೂಡ ಸೋಪೇರಣೆಯಿಂದ ಮುಂದಾಗಿ ಬನ್ನಿ. ಇದೊಂದು ಏನಾದರೂ ಒಂದು ಮಾಡಿ ನೆಕ್ಸ್ಟ್ ಬರೋ ಪೀಳಿಗೆಗೆ ಒಂದು ಕೊಡುಗೆ ಕೊಡೋಣ ಅಂತ ನಾನು 2 ಮಾತು ಹೇಳಿ ಇದೊಂದು ಒಳ್ಳೆಯ ವಿಚಾರ ಅಂತ ಸ್ವಾಗತ ಬಯಸ್ತೀನಿ.